ಶಹಾಪುರ ಪ್ರಜಾಸೌಧ ತಾಲೂಕು ಪಂಚಾಯಿತಿಯ ಒಂದು ಮುಂಭಾಗದಲ್ಲಿರುವಂಥ ಒಂದು ಸ್ಥಳ ಸ್ಥಳ ಏನಿದೆ ಅಲ್ಲೇನೇ ಆದರೆ ಸೂಕ್ತ ಅಥವಾ ಅಲ್ಲೇ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ರಾಮಣ್ಣ ಸಯ್ಯಾಪುರ ಏನಿದ್ದಾರೆ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಶಹಾಪುರ ತಾಲೂಕು ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತಹ ಅಥವಾ ಅಭಿವೃದ್ಧಿ ಹೊಂದ್ತಾ ಇರುವಂಥ ಒಂದು ತಾಲೂಕು ಆಗಿದೆ, ಏಕೈಕ ತಾಲೂಕು ಅದು. ಹೀಗಾಗಿ ಸದಾ ಅಭಿವೃದ್ಧಿಯ ಪರ ಚಿಂತನೆಯನ್ನು ಮಾಡುವಂತಹ ಅಥವಾ ಹೊಂದಿರುವಂತಹ ದರ್ಶನಾಪುರ ಸಚಿವರು ನಮ್ಮ ಕ್ಷೇತ್ರಕ್ಕೆ ದೊರಕಿದ್ದಾರೆ. ಅವರ ಕಾರ್ಯಕ್ಕೆ ನಾವು ಶಕ್ತಿ ತುಂಬುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ. ಮತ್ತು ಸುಸಜ್ಜಿತವಾದಂತಹ ಪ್ರಜಾಸೌಧ ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿರುವಂತಹ ಪ್ರೌಢಶಾಲೆ ಅಥವಾ ಕಾಲೇಜು ಒಂದು ಆವರಣದಲ್ಲಿನೇ ಬರಬೇಕು, ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಮತ್ತು ಆ ಕಾಲೇಜು ಸ್ಕೂಲ್ಗಳನ್ನು ಸ್ಥಳಾಂತರ ಮಾಡುವಂತಹ ಒಂದು ನಿಯಮವನ್ನು ಅಥವಾ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಶಹಾಪುರ ಜನತೆ ಮತ್ತು ಮಾಧ್ಯಮಗಳು ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತ ಅವರು ತಿಳಿಸಿದ್ದಾರೆ. ಅಮ್ಮಣ್ಣ ಸಾಗರ್ಪುರು ಮತ್ತು ಮಲ್ಲನಗೌಡ ಮತ್ತು ಬಸವರಾಜ ರೆಡ್ಡಿ ಅವರು ದಸ್ತಪುರು, ಗುರು ಮಾತಾವ್ PRD ಬ್ಯಾಂಕ್ ಅಧ್ಯಕ್ಷರು ರಾಹುಲ್ ಚಂದಾಪುರ್ ಅವರು, ನಾನು ರಾಮಣ್ಣ ಸಾಗರ್ಪುರು ಅವರು ಶಹಾಪುರ ಜನತೆ ಬೇಡಿಕೊಳ್ಳೋದೇನೆಂದ್ರೆ, ಇದು ಪ್ರಜಾಸೌಧ ಕಟ್ಟಡವನ್ನು ಹಳೆಯ ಕಾಲೇಜು ತಾಲೂಕ್ ಪಂಚಾಯತ್ ಎದುರುಗಡೆ ಸಾಕಷ್ಟು ಜಾಗ ಇದೆ. ಮುನ್ಸಿಪಾಲಿಟಿ ಮತ್ತು ಇಲ್ಲಿ ಕುಂಬರ್ಗ ಓಡಿತನ ಜಾಗ ಇದೆ. ಜನರು ಶಹಾಪುರ ಜನ ಹಿತಕ್ಕಾಗಿ ಪ್ರಜಾಸೌಧ ಸೆಂಟ್ರಕ್ಕೆ ಆಗ್ತದ. ಹಳ್ಳಿ ಜನರಿಗೆ ಹೋಗಿ ಬರೋರಿಗೆ ಇಲ್ಲಿ ಅನುಕೂಲ ಆಗ್ತದ, ಬಡ ಜನರಿಗೆ. ಮತ್ತೆ ಬೇರೆ ಕಡೆಗೆ ಆದ್ರೂ ಬಹಳ ಕಷ್ಟ ಆತ, ಆಟಕ್ಕೆ ಹೋಗಿ ಅಲ್ಲಿ ಇದು ಆಗ್ತದ. ಶಹಾಪುರ ಜನತೆಯಲ್ಲಿ ಬೇಡಿಕೊಳ್ಳೋದಂದ್ರೆ ಸೆಂಟ್ರಲ್ ಜಾಗ, ಒಳ್ಳೆ ಜಾಗ ಅದ. ಆದ್ರೆ ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರಾದಂತ ಶರಣಬಸಪ್ಪ ದರ್ಶನಾಪುರ ಅವರಿಗೆ ನಾವೆಲ್ಲ ಶಹಾಪುರ ಜನತೆ ಮತ್ತು ರೈತರು, ಕೆಲವು ಸಂಘಟನೆಗಳು ಅವರಿಗೆ ಕೈ ಬಲಪಡಿಸಬೇಕು. ಎಲ್ಲರಿಗೂ ಸೂಕ್ತ ಸ್ಥಳ ಅದ ಪ್ರಜಾಸೌಧ ಕಟ್ಟೋದಕ್ಕ ಮತ್ತು ಬಸ್ ಸ್ಟ್ಯಾಂಡ್ ಇದೆ, ಹೋಗಿ ಬರೋದಕ್ಕ ಬಡವರಿಗೆ ಅನುಕೂಲ ಆಗ್ತದ. ಎಲ್ಲ ಸಾರ್ವಜನಿಕರಿಗೆ ಬೇಡಿಕೊಳ್ಳೋದಂದ್ರೆ ನಮ್ಮ ಮಂತ್ರಿ ಸಾಹೇಬರಿಗೆ ಎಲ್ಲ ಶಹಾಪುರ ಜನತೆ ಮತ್ತು ವ್ಯಾಪಾರಸ್ಥರು, ಉದ್ಯೋಗಸ್ಥರು ಅವ್ರಿಗೆ ಹೇಳಿ ಮನವಿ ಮಾಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದ, ವ್ಯಾಪಾರಸ್ಥರಿಗೆ ಆಗ್ತದ, ಹಳ್ಳಿಯಿಂದ ಬಂದವರಿಗೆ ಆಗ್ತದೆ. ನಡು ಸಣ್ಣ ಮನಸ್ಸ ಶಿಕ್ಷಣ ಇಲಾಖೆ ಬೇಕಾದ್ರೆ ಇದೇ ಶಿಕ್ಷಣ ಇಲಾಖೆ ಅಲ್ಲಿ ಮಾಡಿ, ಡಿಗ್ರಿ ಕಾಲೇಜ್ ಮಾಡಿ, ಅದು ಎಲ್ಲರಿಗೂ ಸೂಕ್ತ ಒತ್ತಡ ಆಗ್ತದ. ಇದು ಪ್ರಜಾಸೌಧ ಕಟ್ಟಡ ಅಂತ ಇಲ್ಲಿ ಶಹಾಪುರ ಹಳೆ ಕಾಲೇಜು ಇಲ್ಲಿ ಮಾಡಿದ್ರೆ ಬಹಳ ಸೂಕ್ತ ಆಗ್ತದ. ದಯಮಾಡಿ ಶಹಾಪುರ ಜನತೆ ಬೇಡಿಕೊಳ್ತೀವಿ, ಸಾಹೇಬರಿಗೆ ನಾವೆಲ್ಲರೂ ವಿನಂತಿ ಮಾಡಿಕೊಂಡು ಇಲ್ಲೇ ಕಟ್ಟಡ ಆಗಿತ್ತು. ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಇಡೀ ವಿಧಾನ ಸಂಘಟನೆಗಳಿಂದ ನಾವು ನಮ್ಮ ಸಚಿವರಿಗೆ ಮನವಿ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.